ವಿಮಾನ ದುರಂತದಲ್ಲಿ ಬೆಂದ ದೇಹಗಳ ಪತ್ತೆಗೆ ಸವಾಲಾಗಿದೆ ಡಿಎನ್ಎ ಕಾರ್ಯ. ವೈದ್ಯರಿಗೂ ಕೂಡ ಇದು ಚಾಲೆಂಜ್ ಆಗಿದೆ. ವಿಮಾನ ದುರಂತದಲ್ಲಿ ಬೆಂದ ದೇಹಗಳು ಪತ್ತೆಯಾಗಿದೆ. ಈಗಾಗಲೇ ಡಿಎನ್ಎಗೂ ಸವಾಲಾಗಿ ಪರಿಣಮಿಸ್ತಾ ಇದೆ ಪತ್ತೆ ಕಾರ್ಯ. ವೈದ್ಯರಿಗೂ ಚಾಲೆಂಜ್ ಆಗ್ತಾ ಇದೆ ಡಿಎನ್ಎ ಟೆಸ್ಟ್. 279 ಮೃತದೇಹಗಳ ಪೈಕಿ 84 ಮೃತದೇಹ ಪತ್ತೆಯಾಗಿದೆ. 55ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸದ್ಯ ಮೃತದೇಹವನ್ನು ಹಸ್ತಾಂತರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಡಿಎನ್ಎ ಟೆಸ್ಟ್ ಮುಂದುವರಿತಾ ಇದೆ. ಮುಖ್ಯವಾಗಿ ಏನೇನು ಸವಾಲುಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಅಟ್ಲೀಸ್ಟ್ ಪಾಸ್ಪೋರ್ಟ್ ಅನ್ನ ನೋಡಿ ಯಾರ್ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಇಫ್ ಇನ್ ಕೇಸ್ ಮೃತದೇಹದವರು ಈ ಕುಟುಂಬಕ್ಕೆ ಸೇರಿದವರು ಅಥವಾ ಚಹರಿಯನ್ನ ಪತ್ತೆ ಮಾಡಬಹುದಾ? ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಬೆಂದ ದೇಹಗಳನ್ನ ಈಗಾಗಲೇ ಸಿವಿಲ್ ಹಾಸ್ಪಿಟಲ್ನಲ್ಲಿ ಪತ್ತೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚಾಲೆಂಜಿಯಸ್. ಯಾಕೆ? ಡಿಎನ್ಎಗೆ ಅವರ ಕುಟುಂಬಸ್ಥರು ಬರಬೇಕು, ಡಿಎನ್ಎ ಮ್ಯಾಚ್ ಆಗಬೇಕು. ಇದು ಕೂಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಈಗಾಗಲೇ ವಿಮಾನ ದುರಂತದಲ್ಲಿ ಬೆಂದ ದೇಹಗಳನ್ನ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಡಿಎನ್ಎ ಪರೀಕ್ಷೆಗೂ ಕೂಡ ಒಳಪಡಿಸಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಮೃತದೇಹವನ್ನು ಕೂಡ ಡಿಎನ್ಎ ಮೂಲಕವೇ ಟೆಸ್ಟ್ಗೆ ಒಳಪಡಿಸಲಾಯಿತು. ಸುಮಾರು 279 ಮೃತದೇಹಗಳ ಪೈಕಿ 84 ಮೃತದೇಹ ಪತ್ತೆಯಾಗಿದೆ. ಸುಮಾರು 55ಕ್ಕೂ ಹೆಚ್ಚು ಕುಟುಂಬಗಳಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. ಇನ್ನು ಡಿಎನ್ಎ ಪತ್ತೆ ಅಥವಾ ಶೋಧ ಕಾರ್ಯಗಳು ಕಂಪ್ಲೀಟ್ ಆಯ್ತಾ? ಇಲ್ಲ, ಈಗಲೂ ಕೂಡ ಮುಂದುವರಿತದೆ. ಅಷ್ಟೊಂದು ಈಸಿಯಾಗಿ ರಿಪೋರ್ಟ್ ಸಿಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಈಗ ಸಿಎಂ ಅಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿ, ಪ್ರಭಾವಿಗಳು ಅಥವಾ ಅವರಿಗೊಂದು ಸ್ಥಾನಮಾನ ಇರುತ್ತೆ. ಹಾಗಾಗಿ ಆ ಕಾರ್ಯವನ್ನು ಚಕಿತಗೊಳಿಸಿರ್ತಾರೆ. ಆದರೆ ಎಲ್ಲರ ವಿಚಾರದಲ್ಲಿ ಈಗ ಆಗೋದಿಲ್ಲ.